ದೇವಸ್ಥಾನದ ಒಂದರಲ್ಲಿ ಏರ್ಪಡಿಸಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಊಟವನ್ನು ಸೇವಿಸಿದ ಸರಿಸುಮಾರು 150ರಿಂದ 200 ಜನಕ್ಕೆ ವಾಂತಿ ಭೇದಿಗಳು ಉಂಟಾಗಿ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ಕ್ಯಾತ್ಕಾನ್ಕೆರೆ ತಾಂಡ ಅಂದರೆ ಕೆ ಸೇವಾಲಾಲ್ಪುರ ತಾಂಡದ ಗ್ರಾಮವೊಂದರಲ್ಲಿ ತೊಳೆದ ಸತ್ತಿ ದೇವಸ್ಥಾನದ ಒಂದರಲ್ಲಿ ಏರ್ಪಡಿಸಿದ ಪೂಜಾ ಕಾರ್ಯಕ್ರಮದಲ್ಲಿ ಗುರುವಾರ ಊಟ ಸೇವಿಸಿದ ಸರಿಸುಮಾರು 400ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ದು, ಇದರಲ್ಲಿ ಏನಿಲ್ಲ ಅಂದರೂ 800 ಜನಕ್ಕೆ ಒಂದು ವಾಂತಿ ಭೇದಿ ಕಂಡುಬಂದಿದೆ. ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಎಲ್ಲ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಇನ್ನು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಪಾವಗಡ ತಾಲೂಕು ಶಿರಾ, ಚಳ್ಳಕೆರೆ ಮತ್ತಿತರ ಭಾಗಗಳಿಂದ ಆಗಮಿಸಿದ್ದರು ಎನ್ನಲಾಗಿದೆ. ಪಾವಗಡ ಸರ್ಕಾರಿ ಆಸ್ಪತ್ರೆಯೂ ಸೇರಿದಂತೆ ಪಟ್ಟಣದ ಕೆಲ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಏನಾಗಿತ್ತು ಅಂದರೆ ಊಟ ಮಾಡೋರಲ್ಲ, ಊಟ ಮಾಡಿರೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅಷ್ಟೇ. ಅಂದರೆ ಮಾಡುವಾಗನೂ ಏನೋ ಗೊತ್ತಿಲ್ಲ, ನಾವು ಈಗ ಗೊತ್ತಿಲ್ಲ. ನಾವು ತುಮಕೂರಲ್ಲಿದ್ದೆ, ಬೆಳಿಗ್ಗೆ ಹಿಂಗೆ ಆಗಿದೆ ಅಂತ ನಾವು ತುಮಕೂರು ಅಲ್ಲಿದ್ದಾಗ ನಮಗೂ ವಿಷಯ ಗೊತ್ತಿರಲಿಲ್ಲ. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಯಾಕೆ ಹೋಗಿದ್ದಾರೆ, ಯಾರ್ಯಾರು ಇದ್ರು ಮಕ್ಕಳೆಲ್ಲ. ನಿಮ್ಮ ಹೆಸರು? ಸಂಜೆ ಅಂತೇಳಿ. ಸಾಲು ರಜಾ ಬಂದ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರೊಬ್ಬರೂ ಇತ್ತ ಸುಳಿಯಲಿಲ್ಲ. ಇದರಿಂದ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ 40ಕ್ಕೂ ಅಧಿಕ ರೋಗಿಗಳು ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಪ್ರಸಾದದಲ್ಲಿ ಅನ್ನ, ಸಾಂಬಾರ್ ಮತ್ತಿತರ ಆಹಾರವನ್ನು ಸೇವಿಸಿದ್ದು ಗುರುವಾರ ರಾತ್ರಿ ಸೇವನೆ ಮಾಡಿದ್ದು ಶುಕ್ರವಾರ ಈ ಒಂದು ವಾಂತಿ ಭೇದಿ ಪ್ರಕರಣ ಬಯಲಾಗಿದೆ. ಇನ್ನು ಸಾರ್ವಜನಿಕ ಆಸ್ಪತ್ರೆಯಿಂದ ಈ ಒಂದು ಅನ್ನ, ಸಾಂಬಾರ್ ಮತ್ತಿತರ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡು ಉನ್ನತ ತನಿಖೆಗಾಗಿ ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಸೇವಾಲಾಲ್ಪುರ ತಾಂಡದಲ್ಲಿ ಏರ್ಪಡಿಸಿದ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಂಟಾದ ವಾಂತಿ ಭೇದಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಹಾರ ಪದಾರ್ಥಗಳನ್ನು ಶೇಖರಿಸಿ ಉನ್ನತ ಮಟ್ಟದ ತನಿಖೆಗಾಗಿ ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ ಎಂದು ಸರ್ಕಾರಿ ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಏನು ಗೊತ್ತಾ, ನಮ್ಮ ಮಾವರು ರಿಲೇಷನ್ ಒಬ್ಬರು ನಮ್ಮ ಅಕ್ಕವ್ರಿಗೆ ಕೊಟ್ಟಿದ್ದಾರೆ. ಅವ್ರದ್ದು ನೆಟ್ ಅಂತ ಹೇಳ್ತಾರಲ್ಲ, ತಲೆ ಕೂದಲು ತಗೊತಾರೆ, ಅದಿತ್ತು. ಅದಕ್ಕೋಸ್ಕರ ನಮ್ಮ ಅವ್ರದ್ದೆಲ್ಲ ರಿಲೇಷನ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಏನೇನೋ ಊಟ ಎಲ್ಲ ಮಾಡಿಸಿದ್ದೀವಿ, ಇಲ್ಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿರೋದು ಮಾಡಿಕೊಂಡು ಬಂದಿರೋದು. ಅವರು ಏನೇನೋ ನಮಗೂ ಗೊತ್ತಿಲ್ಲ, ನಾನು ಹೊರಗಡೆ ಮಾಡ್ಕೊಂಡ್ಬಿಟ್ಟು ಬಂದು ಒಂದು 2 ಅವರ್ ಅಷ್ಟೇ. ಆಮೇಲೆಯಿಂದ ನೈಟ್ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ನಮ್ಮ ಅಮ್ಮವ್ರಿಗೆ. ನೈಟ್ ಬೆಳಗಿನ ಜಾವ 5 ಗಂಟೆಗೆ ಬೆಳಗಿನ ಜಾವ 5 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು. ಅದೇನಿಲ್ಲ ಅಂದ್ರೂ ಬೆಳಗ್ಗೆ ಒಂದು 10 ಗಂಟೆ ತನಕ ಅವಾಗ ಹೋಗ್ತಾ ಇರೋದು, ವಾಂತಿ ಬರೋದು, ಆ ಥರ ಆಗೋದು, ಲೂಸ್ ಮೋಷನ್ ಫುಲ್ಲು ಸುಸ್ತು. ಕರ್ಕೊಬರೋಕ್ಕೆ ಆ್ಯಂಬುಲೆನ್ಸು ಇಲ್ಲ, ನಾನು ಗಾಡಿಯಲ್ಲಿ ಹಾಕ್ಕೊಬಂದು ಹಂಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಜಾಸ್ತಿ ಸುಸ್ತು. ಇವಾಗಲೂ ಹಂಗೆ ಭೇದಿ ಆಗ್ತದೆ. ಇಲ್ಲಿ ಡಾಕ್ಟ್ರು ಮಾತ್ರ ಬೆಳಿಗ್ಗೆ ಒಂದು ಟೈಮ್ ಮಾತ್ರ ಬಂದಿದ್ರು, ನೆಕ್ಸ್ಟ್ ಟೈಮ್ ಏನು ಬಂದಿಲ್ಲ. ಏನಾದರೂ ಸರಿಯಾಗಿ ನೋಡ್ತಾ ಇದ್ದಾರಾ? ಸರಿಯಾಗಿ ಅಂದರೆ ಒಂದು ಟೈಮ್ ಬಂದಿದ್ರು ಸರ್. ಅಲ್ಲ, ಬಾಟ್ಲಿ ಇಂಜೆಕ್ಷನ್ ಅದೆಲ್ಲ ಹಾಕಿದ್ರಾ? ಬಾಟ್ಲಿ ಒಂದು ಬಾಟ್ಲ್ ಮಾತ್ರ ಹಾಕಿದ್ರು, ಹಂಗೆ ಇಂಜೆಕ್ಷನ್ ಹಾಕಿದ್ರು. ಅದರಿಂದ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದರು. ಇವಾಗ ಒಂದು ಸ್ವಲ್ಪ ಊಟ ಕೊಟ್ಟಿದ್ರು. ಊಟ ತಿಂದಾದ್ಮೇಲೆ ಒಂದು 2 ಅವರ್ ಆಗಿದ್ರು. ಮತ್ತೆ ಇವಾಗ ಅಷ್ಟೊಂದಿಗೆ ಹೋಗಿದ್ರು. ಏನಾಯಿತು ಹೆಂಗೆ ಅಂತ ಹೇಳಿದ್ರೆ ಮತ್ತೆ ಹಂಗೆ ರಿಸಲ್ಟ್ ಏನಿದೆಯೋ ಬೆಳಗ್ಗೆ ನಿನ್ನೆಯಿಂದ ಏನಿದೆಯೋ ಆ ಥರನೇ ಬರ್ತಿದೆ. ಮಾತ್ರೆಗಳು ಕಡಿಮೆ ಆಗಿದೆ. ಮಾತ್ರೆ ಅದೇ ಸರ್ ಆಗಿಲ್ಲ ಸರ್, ಅದು ಕಡಿಮೆ ಆಗುತ್ತೆ. ಆ ಥರ ಅದು ಫುಡ್ ಪಾಯ್ಸನೇ ಆಗಿರೋದು. ಮೆಡಿಸಿನ್ ಕೊಡ್ತಾವ್ರ ಮಾತ್ರೆ ಎಲ್ಲ ಅನ್ನ, ಪಲಾವ್, ಸಾಂಬಾರು, ಮೊಸರು ಬಜ್ಜಿ, ಗುಗ್ರಿ, ಬಟಾಣಿ, ಹೆಸರುಬೇಳೆ, ಮೂಂಗೇರು ಎಲ್ಲ ಮಾಡಿದ್ವಿ. ಏನು ಫಂಕ್ಷನ್ ಏನಮ್ಮ? ದೇವರದ್ದು ಪೂಜೆ ಇತ್ತು. ಎಲ್ಲರೂ ಹೋಗ್ತೀವಿ ಪೂಜೆ ಮಾಡಿದ್ವಿ. ನಾವೆಲ್ಲರೂ ಹೋಗಿ ಪೂಜೆ ಮಾಡ್ತೀವಿ. ಅಡುಗೆ ಮಾಡಿದ್ದೆ ಯಾರು? ಯಾರು ಮಾಡಿದ್ರು ಮಾಡಿಸಿದ್ದೆ ಯಾರು? ಗಾಗು ನಾಯಿ ತಾಂಡ ಎಲ್ಲರೂ ಹೋಗ್ತಾರೆ. ಹೋಗಿ ಮಾಡಿದ್ದಾರೆ. ಅವರು ಅಂದರೆ ಇಲ್ಲ ಹೋಗ್ತಾರೆ. ನಿಮ್ಗೆ ಹೆಂಗೈತೆ ಆರೋಗ್ಯ? ಇದು ಆರೋಗ್ಯ ಸರಿಯಾಗಿಲ್ಲ, ಭೇದಿ, ವಾಂತಿ, ಜ್ವರ. ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ತಾ ಇದ್ದಾರಾ ಇಲ್ಲಿ? ಡಾಕ್ಟ್ರ್ ಬಂದಿದ್ರಾ? ಬಂದಿದ್ದು
ಮಲ್ಲಿಗೆ ಸಂಪಂಗಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪಾವ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತುಗಳಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪಾವ್ ನ್ಯೂಸ್.